ಮೇಷರಾಶಿಗೆ 7ನೇ ತಿಂಗಳಲ್ಲಿ ಲೈಫ್ ಹೇಗಿರುತ್ತೆ ಅಂದರೆ ಖಂಡಿತಲು ಕೂಡ ಸಕಲ ಸಂಪತ್ತು ಐಶ್ವರ್ಯನ ಖಂಡಿತಲು ಕೂಡ ದೇವರು ಸಿಕ್ಕಾಪಟ್ಟೆ ಕೊಡ್ತಿದ್ದಾನೆ. ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ ಅಂತ ಹೇಳ್ತಿದ್ದೀನಿ. ನೀವು ಮಾಡ್ಕೋಬೇಕಾದಂಥ ಪರಿಹಾರ ಖಂಡಿತಲು ಕೂಡ ಮೇಷರಾಶಿಯರು ನೀವು ನಿಮ್ಮ ಮನೆಯಲ್ಲಿ ಖಂಡಿತಲು ಕೂಡ ಪ್ರತಿ ಶನಿವಾರ ದಿವಸ ಖಂಡಿತಲು ಕೂಡ ಹಸುಗೆ ಪೂಜೆ ಮಾಡೋದು. ಅಂದರೆ ನಿಮ್ಮ ಹಸು ಇಲ್ಲದಿದ್ದರಲ್ಲಿ ಬೆಳ್ಳಿ ಹಸುನ ತಂದು ಇಲ್ಲ ತಾಮ್ರ ಹಸುನ ತಂದು ಇಲ್ಲ ನಂದಿನ ಪೂಜೆ ಮಾಡಿದ್ರೆ ನಿಮ್ಗೆ ಖಂಡಿತಲು ಕೂಡ ದೋಷ ನಿವೃತ್ತಿ ಆಗುತ್ತೆ. ಮತ್ತು ಶನಿವಾರ ದಿವಸ ನೀವು ದಾನವನ್ನು ಕೊಟ್ಟಷ್ಟು ಒಳ್ಳೆಯದಾಗುತ್ತೆ. ಯಾರಿಗಾರು ಅನ್ನದಾನ ಮಾಡೋದು ಮತ್ತು ಶನಿವಾರ ದಿವಸ ನಿಮ್ಮ ಹಿರಿಯರಿಗೆ ಊಟ ಹಾಕಿರೋದು ತುಂಬ ಒಳ್ಳೆಯದಾಗುತ್ತೆ. ವೃಷಭ ರಾಶಿಗೆ ಖಂಡಿತಲು ಕೂಡ ವೃಷಭ ರಾಶಿಗಂತೂ ಈ ಒಂದು 7ನೇ ತಿಂಗಳಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಖಂಡಿತಲು ಕೂಡ ತಾಂಡವಾಡ್ತಿದೆ. ಗಾಡಿ ವಾಹನ ಮದುವೆ ಎಲ್ಲ ವಿಚಾರದಲ್ಲೂ ನಿಮಗೆ ಅಷ್ಟ ಐಶ್ವರ್ಯ ಕೂಡ ವೃಷಭ ರಾಶಿಗೆ ತುಂಬ ಪಾಸಿಟಿವ್ ಕೊಡ್ತಾಯಿದೆ. ವೃಷಭ ರಾಶಿಯವರು ವೈಟ್ ಮತ್ತು ಬ್ಲೂ ಬಟ್ಟೆಯನ್ನು ಹಾಕಿದ್ರೆ ತುಂಬ ಲಕ್ಕನ್ನು ಕೊಡ್ತಿದ್ದೆ. ವೃಷಭ ರಾಶಿಯರಿಗಂತೂ ಭಗವಂತ ತುಂಬ ಚೆನ್ನಾಗಿದ್ದಾನೆ. ಈಗ ನೇರ್ಲೆಂಡ್ ಸಿಕ್ಕಿರೋದ್ರಿಂದ ನೇರ್ಲೆಂಡ್ ಅತಿ ಹೆಚ್ಚು ಟೆಂಪಲ್ಗಳಿಗೆ ದೇವಸ್ಥಾನಕ್ಕೆ ಕೊಟ್ಟಷ್ಟು ನಿಮಗೆ ಪುಣ್ಯ ಬರುತ್ತೆ. ನೇರ್ಲೆಂಡ್ನ ದಾನ ಮಾಡೋಷ್ಟು ಲಕ್ಕನ್ನು ಬರುತ್ತೆ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ತುಂಬ ಹ್ಯಾಪಿಯಾಗಿರ್ತೀರ ಅಂತ ಹೇಳ್ತಾ ಇದ್ದೆ. ಮಿಥುನ ರಾಶಿಯವರಿಗಂತೂ ಭಾಳ ಬ್ಯೂಟಿಫುಲ್ ಸಕ್ಸಸ್ ಖಂಡಿತಲು ಕೂಡ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಕ್ಕಿಲ್ಲ. ಮಿಥುನ ರಾಶಿಗೆ ಸಕಲ ಸಂಪತ್ತು ಐಶ್ವರ್ಯ, ಹೊಸ ಫ್ರೆಂಡ್ಸು, ಹೊಸ ರೀತಿ, ಹೊಸ ಸಕ್ಸಸ್ಸು, ಹೊಸದಾಗಿ ಒಳ್ಳೆಯದಾಗೋದು, ಹೊಸದಾಗಿ ನಿಮ್ಮ ಲೈಫ್ ಊಹೆ ಕೂಡ ಮಾಡಿರಕ್ಕಿಲ್ಲ ಅಂತಂಥ ಲಾಭವನ್ನು ಗುರುಗ್ರಹ, ಶುಕ್ರಗ್ರಹ, ಬುಧಗ್ರಹ ಎಲ್ಲ ತಾಂಡವಾಡ್ತದೆ. ಮಿಥುನ ರಾಶಿಗೆ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾ ಇದ್ದಾರೆ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. 8ನೇ ತಿಂಗಳಲ್ಲಿ 7ನೇ ತಿಂಗಳು 8ನೇ ತಾರೀಕು ಅವತ್ತು ತುಂಬ ದೊಡ್ಡ ಅನಾಹುತ ಆಗುತ್ತೆ. ಅದು ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. 8ನೇ ತಾರೀಕು ತುಂಬ ಕೇರ್ಫುಲ್ ಆಗಿದೆ. ಅದು 8, 17, 26 ತುಂಬ ದೊಡ್ಡ ಘಟನೆ ನಡೀತಿದೆ. ಆಗಬಾರ್ದು ಸಮಸ್ಯೆಗಳು. ಏನು ಬೇಕಾದ್ರೂ ಒಂದು ಅಕಸ್ಮಾತ್ VIP ತೊಂದರೆ, VIPಗೆ ಆಘಾತ, VIP ಮರಣ ಈ ಥರದ್ದೆಲ್ಲ ಆಗುತ್ತೆ. ತುಂಬ ಬ್ಯಾಡ್ ನ್ಯೂಸ್ ಆಲ್ ಓವರ್ ವರ್ಲ್ಡಲ್ಲಿ ಒಂದು ಬಂದೇ ಬರುತ್ತೆ. ಇದನ್ನು ತುಂಬ ಜಾಗ್ರತೆ ಇರಿ. ತುಂಬ VIP ಯಾರು ಡೆತ್ ಆಗಿಬಿಟ್ರೆ ಕಷ್ಟ, ಅದು ಕೂಡ ಆಗಬಾರ್ದು. ಒಳ್ಳೆಯದಾಗಲಿ. 7ನೇ ತಿಂಗಳಲ್ಲಿ 8ನೇ ತಾರೀಕು ತುಂಬ ಕೇರ್ಫುಲ್ ಆಗಿರಿ. ನಿಮಗೆ ತುಂಬ ಒಳ್ಳೆಯದಾಗಲಿ.